ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಕಾಲಿಕೊಡ ಪ್ರದರ್ಶಿಸಿ ಪ್ರತಿಭಟನೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದರೆ ತಮಿಳುನಾಡು ಗಡಿ ಚಲನಚಿತ್ರಗಳ ಪ್ರದರ್ಶನ ಬಂದ್. ಶ್ರೀನಿವಾಸ್ ಗೌಡ ಎಚ್ಚರಿಕೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶ ಖಂಡಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ಕಾಲಿಕೊಡ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಭುವನೇಶ್ವರಿ ವೃತ್ತದಲ್ಲಿ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾ ನಿರತರು ಕಾಲಿಕೊಡ ಪ್ರದರ್ಶಿಸಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ವಿರುದ್ಧ ತಮಿಳುನಾಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಚಾರಂ ಶ್ರೀನಿವಾಸ್ ಗೌಡ ಮಾತನಾಡಿ, ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಜೂನ್ 29ರಿಂದ ಜಾರಿಗೆ ಬರುವಂತೆ ಮುಂದಿನ 15 ದಿನಗಳ ಕಾಲ ದಿನಕ್ಕೆ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಹರಿಸಲು ಕರ್ನಾಟಕಕ್ಕೆ ನಿರ್ದೇಶನ ನೀಡಿರುವುದನ್ನು ಖಂಡಿಸಿ ಕಾವೇರಿ ನ್ಯಾಯಾಧಿಕರಣ ಮಂಡಳಿ ಕರ್ನಾಟಕ ಪರವಾಗಿ ತೀರ್ಪು ನೀಡಿಲ್ಲ. ರಾಜ್ಯದಲ್ಲಿ ಬರಗಾಲ ಆವರಿಸಿ ಜಾನುವಾರುಗಳು ಕುಡಿಯುವ ನೀರಿಗೂ ಪರಿತಪಿಸುವ ವಾತಾವರಣ ಸೃಷ್ಟಿಯಾಗಿದೆ. ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಹರಿಸಬಾರದು ಎಂದು ಒತ್ತಾಯಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶ ವೈಜ್ಞಾನಿಕವಾಗಿದ್ದು ತಮಿಳುನಾಡು ಸರ್ಕಾರ ಪದೇ ಪದೇ ಕಾವೇರಿ ನೀರಿನ ವಿಚಾರದಲ್ಲಿ ಖ್ಯಾತೆ ತೆಗೆಯುತ್ತಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಕರ್ನಾಟಕ ಸರ್ಕಾರ ಒಪ್ಪಿಕೊಳ್ಳಬಾರದು. ಇದು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೇವೆ. ಒಂದು ವೇಳೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದರೆ ತಮಿಳುನಾಡು ಗಡಿ ಕರ್ನಾಟಕದಲ್ಲಿ ತಮಿಳು ಚಲನಚಿತ್ರಗಳ ಪ್ರದರ್ಶನ ಬಂದ್ ಮಾಡಲಾಗುವುದು ಎಂದು ಶ್ರೀನಿವಾಸ್ ಗೌಡ ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಶಾಮೌಳಿ ಕಂಡಕ್ಟರ್ ಸಿ ಸೋಮನಾಯಕ, ಪಂಡಿತ ಹುಂಡಿರಾಜು, ನಿಜಧ್ವನಿ ಗೋವಿಂದರಾಜು, ಬಂಗಾರು, ಆಟೋ ಲಿಂಗರಾಜು, ರಾಚಪ್ಪ, ಕೆಂಪರಾಜು, ಚಾಸಿ, ಸಿದ್ದರಾಜು, ಮುತ್ತುರಾಜು ಇತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ನಿನ್ನೆ ಕಾವೇರಿ ನಿರ್ವಹಣಾ ಮಂಡಳಿಯವರು ಇದ್ದಕ್ಕಿದ್ದಂತೆ ಕರ್ನಾಟಕ ರಾಜ್ಯದಿಂದ ತಮಿಳುನಾಡಿಗೆ ಪ್ರತಿ ದಿವಸ ಕಾವೇರಿ ನೀರನ್ನ 3,500 ಕ್ಯೂಸೆಕ್ ನೀರನ್ನ ಸತತವಾಗಿ 15 ದಿನಗಳ ಕಾಲ ಬಿಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಜೊತೆಗೆ ಒಟ್ಟಾರೆಯಾಗಿ ತಮಿಳುನಾಡಿಗೆ 4 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಿ ಅಂತ ಹೇಳಿರ್ತಕ್ಕಂಥ ಕ್ರಮವನ್ನ ಖಂಡಿಸಿ ಇವತ್ತು ನಾವು ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ರಾಷ್ಟ್ರೀಯ ದಾರಿಯನ್ನ ತಡೆದು ಖಾಲಿ ನೀರನ್ನ ಇಟ್ಕೊಂಡು ನಮ್ಮ ರಾಜ್ಯದಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ರೈತರಿಗೆ ನೀರಿಲ್ಲ ಅಂತೇಳಿ ವಿನೂತನವಾದಂಥ ಪ್ರತಿಭಟನೆಯನ್ನ ನಾವು ಇವತ್ತು ಮಾಡಿದ್ದೀವಿ. ಇದು ನಿಜವಾಗ್ಲೂ ಕಾವೇರಿ ನಿರ್ವಹಣಾ ಮಂಡಳಿ ಅಲ್ಲ, ಅದು ತಮಿಳುನಾಡಿನ ಏಜೆಂಟ್ ನಿರ್ವಹಣಾ ಮಂಡಳಿ ಅಂತ ನಾವು ಹೇಳ್ಬೋದು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹತ್ತತ್ರ 200 ತಾಲೂಕು ಇನ್ನೇನು ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡತಕ್ಕಂಥ ಸಂಭವ ಇದೆ. ಈ ಸರಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮಳೆನೇ ಬರಲಿಲ್ಲ. ಮಳೆ ಬರದೇ ಇರೋದ್ರಿಂದ ನಮ್ಮ ಕರ್ನಾಟಕದ ಬಹುತೇಕ ಎಲ್ಲಾ ಜಲಾಶಯಗಳು ಇನ್ನೇನು ತಳಮಟ್ಟವನ್ನ ತಲುಪಿ ಬಹುಶಃ ನನಗನ್ಸುತ್ತೆ 150 ವರ್ಷದಿಂದ ಇಂಥ ಸ್ಥಿತಿ ನಿರ್ಮಾಣ ಆಗಿತ್ತಂತ ತಜ್ಞರುಗಳು ಹೇಳೋದು. ಇನ್ನೇನು ಜಲಾಶಯಗಳು ಬತ್ತಿ ಹೋಗ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನು ಕಾವೇರಿ ನಿರ್ವಹಣಾ ಮಂಡಳಿ ಅವರು ಅವೈಜ್ಞಾನಿಕವಾಗಿ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಅವ್ರಿಗೆ ಮಾನ ಮರ್ಯಾದೆ ಇದೆ ಅಂತ ಹೇಳ್ತಾ ಇರೋದು. ಅವ್ರು ಏನಾದ್ರು ಒಂದು ದಿನ ಬಂದು ನಮ್ಮ ಡ್ಯಾಮ್ಗಳ ಪರಿಸ್ಥಿತಿಯನ್ನು ಅವ್ರೇನು ಅಧ್ಯಯನ ಮಾಡಿದಾರ? ಅವರು ದೆಹಲಿಯಲ್ಲಿ ಕೂತ್ಕೊಂಡು ನೀರು ಬಿಡಿ ಅಂದ್ರೆ ನೀರಿಲ್ಲರಿಗೆ ಎಲ್ಲಿ ನೀರು ಬಿಡೋದು ಹೇಳ್ತಾ ಇರೋದು. ಇವತ್ತು ಕುಡಿಯೋದಕ್ಕೆ ನೀರಿಲ್ಲ, ನಮ್ಮಲ್ಲಿ ರೈತರುಗಳು ಕಂಗಾಲಾಗ್ಬಿಟ್ಟಿದ್ದಾರೆ ಈ ಸಾರಿ. ಮತ್ತು ರಾಜ್ಯ ಸರ್ಕಾರ ಈ ಸಾರಿ ಮುರಳಿ ಅವರು ಹೇಳ್ದಂಗೆ ನಾನು ಹೇಳ್ತಾ ಇರೋದು, ಒಂದು ಕುಡಿಯೋದಕ್ಕೆ 4 ಟಿಎಂಸಿ ನೀರನ್ನ ಅವರು ಬೆಳೆಗಳ ಕೊಟ್ಬಿಟ್ಟಿದ್ರೆ ಇವತ್ತು ಅಂತ ಸ್ಥಿತಿ ಬರ್ತಾ ಇರಲಿಲ್ಲ. ಅದು ಬಿಟ್ಬಿಟ್ಟು ನಮ್ಮ ಇರಬರ ನೀರಿನಲ್ಲಿ ಈಗಾಗಲೇ ಬಿಟ್ಬಿಟ್ಟವ್ರೆ. ಈಗಾಗಲೇ ತಮಿಳುನಾಡಿಗೆ ನೀರು ಬಿಡ್ತಾ ಇರತಕ್ಕಂಥ ಮಾಹಿತಿಗಳು ನಮಗೆ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ, ಇವತ್ತು ನಮ್ಮ ಜಲಸಂಪನ್ಮೂಲ ಸಚಿವ ರಾಮಲಿಂಗ ರೆಡ್ಡಿ ಅವರು ನಾವು ಅಧಿಕಾರಿಗಳ ಸಭೆಗೆ ಹೋಗಿ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಯಾವ ನಿರ್ಣಯನಾದ್ರು ಮಾಡಿ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು. ನೀರೇನಾದ್ರು ನೀವು ಬಿಟ್ರೆ ಮುಂದಿನ ದಿನಗಳಲ್ಲಿ ಬಹಳ ಉಗ್ರವಾದಂತ ಹೋರಾಟ ಮಾಡ್ತೀವಿ. ನಾವು ಸತತವಾದಂತ ಹೋರಾಟವನ್ನು ಹಮ್ಮಿಕೊಳ್ತೀವಿ ಕನ್ನಡಪರ ಸಂಘಟನೆಗಳು. ಮತ್ತು ಮುಂದೆ ಏನು ನಮ್ಮ ಪುಣಜೂರು ಗಡಿ ಇದೆಯಲ್ಲ, ತಮಿಳುನಾಡು ಮತ್ತೆ ಕರ್ನಾಟಕ ಗಡಿ, ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ. ತಮಿಳುನಾಡಿನ ಯಾವುದೇ ವಾಹನಗಳನ್ನ ಕರ್ನಾಟಕಕ್ಕೆ ಬಿಡೋದಿಲ್ಲ. ತಮಿಳುನಾಡಿನ ಯಾವುದೇ ಉತ್ಪನ್ನಗಳು ಕರ್ನಾಟಕದಲ್ಲಿ ಬಂದು ಮಾರಾಟ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ತಮಿಳು ಸಿನಿಮಾಗಳು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ನಡೆದಕ್ಕೆ ಬಿಡಲ್ಲ. ಅಂತ ಹೋರಾಟವನ್ನು ತೀವ್ರವಾಗಿ ಮಾಡ್ತೀವಿ. ತಮಿಳುನಾಡು ಸರ್ಕಾರಕ್ಕೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ತಮಿಳುನಾಡು ಸರ್ಕಾರ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪದೇ ಈ ನೀರಿನ ವಿಚಾರದಲ್ಲಿ ಆಟ ಆಡ್ತಾ ಇದೆ. ನಾನು ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ತಮಿಳುನಾಡು ನೀರು ಬಿಡಬೇಡಿ. ತಮಿಳುನಾಡಿನ ಗುಲಾಮಗಿರಿಗೆ ಒಳಗಾಗಿದೆ. ಅದು ಏನಾಗಿದೆ ಇವತ್ತು ನಮ್ಮ ರಾಜ್ಯದ ಎಂಪಿಗಳು ಶಿಖಂಡಿಗಳು, ಪೂರ್ಣವಾಗಿ ಹೇಳ್ತೀನಿ, ಇನ್ನು ಕೇಂದ್ರ ಮಂತ್ರಿಗಳಿಗೆಲ್ಲ ಇವರು ಬೇವರ್ಸಿಗಳು. ಅವರು ನಮ್ಮ ರಾಜ್ಯದಿಂದ ಆಯ್ಕೆ ಆಗಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಬೇವರ್ಸಿಗಳೇ, ಸಂಸತ್ ಸದಸ್ಯರೇ,
ಎಚ್ಚರ. ಮುಂದಿನ ಚುನಾವಣೆಯಲ್ಲಿ ನೀವು ಮತ ಕೇಳ್ಕೊಂಬಂದ್ರೆ ನಿಮಗೆ ಸರಿಯಾಗಿ ಕೆರದಲ್ಲಿ ಏನ್ ಬೀಳ್ತದೆ ಇದನ್ನ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಬಿಜೆಪಿ ಕಾಂಗ್ರೆಸ್ ಯಾವ ಬೇವರ್ಸಿ ಪಕ್ಷ ಬೇಕಾಗಿಲ್ಲ. ನಾನು ಬದುಕುವ ಹಕ್ಕು ನನ್ನ ರಾಜ್ಯದಲ್ಲಿದೆ. ಅದಕ್ಕೆ ವ್ಯವಸ್ಥಿತವಾಗಿ ಸರ್ಕಾರ ಮಾಡಬೇಕು. ಅದನ್ನ ಬಿಟ್ಟು ನಮ್ಮ ಬೆಳೆಗೆ ನೀರಿಲ್ಲ, TFCಗೆ ರಪ್ಪನ ಮನೆ ಅಂತ ಕೊಡ್ತಾರೆ. ದೇವರ್ಸಿ ಸರ್ಕಾರ ಆಗ್ಲೇ ಈ TFC ಬದಲು ನಮ್ಮ ರೈತರಿಗೆ ನೀರು ಬಿಟ್ಟಿದ್ರೆ ಈಗ TFC ನೀರು ಬಿಡಕ್ಕಾಗಲ್ಲ ಅಂತ ಹೇಳ್ಬೋದಾಗಿತ್ತು. ನಮ್ಮ ರೈತರಿಗೆ ನೀರಿಲ್ವಂತೆ, ತಮಿಳುನಾಡಿನ ರೈತರಿಗೆ ನೀರಂತೆ. ಏನು ಅಂತಾರಲ್ಲ, ಹುಚ್ಚಿ ಮದುವೆಲಿ ಗುಂಡಲ್ಲೇ ಜಾಳ.